ಸ್ನೇಹಿತರೆ, ನಾವು ಯೂಟ್ಯೂಬ್ ಅಲ್ಲಿ ದುಡ್ಡು ಮಾಡ್ಬೇಕಪ್ಪ ಅಂತಂದ್ರೆ ನಮ್ಮ ಚಾನಲ್ ಮಾನಿಟೈಸೇಷನ್ ಆಗಿರ್ಬೇಕು. ಅಂತಂದ್ರೆ ಮಾನಿಟೈಸೇಷನ್ಗೆ 1000 ಸಬ್ಸ್ಕ್ರೈಬರ್ಸ್, ಅದೇ ರೀತಿ 4000 ವಾಚ್ ಅವರ್ಸ್ ಇಲ್ಲಪ್ಪ ಅಂತಂದ್ರೆ ಶಾರ್ಟ್ಸ್ ಕ್ರಿಯೇಟರ್ ಇದ್ರೆ 10 ಮಿಲಿಯನ್ ವ್ಯೂಸ್ ಆಗಿರ್ಬೇಕು. ಅಷ್ಟೇ ಅಲ್ಲದೆ ಬೇರೆ ಬೇರೆ ಕ್ರೈಟೀರಿಯಾಸ್ ಗಳು ನಮ್ಗೆ ಬರುತ್ತೆ. ಸೊ ಅದೆಲ್ಲ ಕಂಪ್ಲೀಟ್ ಆಯ್ತು ಅಂತಂದ್ರೆ ಮಾತ್ರ ನಮ್ಮ ಚಾನಲ್ ಮಾನಿಟೈಸೇಷನ್ ಆಗುತ್ತೆ, ದುಡ್ಡು ಬರೋದಕ್ಕೆ ಶುರು ಆಗುತ್ತೆ. ಬಟ್ ಏನಪ್ಪಾ ಅಂತಂದ್ರೆ ನಮ್ಮ ಚಾನಲ್ ಏನಪ್ಪಾ ಅಂತಂದ್ರೆ ಮಾನಿಟೈಸೇಷನ್ ಇದ್ರೂ ಕೂಡ ಇಲ್ಲದೆ ಇದ್ರೂ ಕೂಡ ಅರ್ನ್ ಮಾಡ್ತಾ ಇರುತ್ತೆ. ಸೊ ಏನಪ್ಪಾ ಅಂತಂದ್ರೆ ದುಡ್ಡು ಜನರೇಟ್ ಆಗ್ತಾನೆ ಇರುತ್ತೆ. ಸೊ ಯಾವ ತರ ಜನರೇಟ್ ಆಗ್ತಾ ಇರುತ್ತೆ ಏನು ಅನ್ನೋದನ್ನ ಕಂಪ್ಲೀಟ್ ಡೀಟೇಲ್ ಆಗಿ ನಾನು ನಿಮ್ಗೆ ಇವಾಗ ಲೈವ್ ಪ್ರೂಫ್ ಆಗಿ ತೋರಿಸ್ತೀನಿ. ಸೊ ನೀವು ಏನಂತಪ್ಪ ಅಂತಂದ್ರೆ ಮೊದಲೆಲ್ಲ ಈ ಒಂದು ಯಾವ್ದೋ ಕ್ರೈಟೀರಿಯಾಸ್ ಇರ್ಲಿಲ್ಲ. ಸೊ ನೀವು ವಿಡಿಯೋ ಅಪ್ಲೋಡ್ ಮಾಡಿದ್ರಪ್ಪ ಅಂತಂದ್ರೆ ಸಾಕು, ಅದರಲ್ಲಿ ಜನರೇಟ್ ಆಗ್ತಾ ಇತ್ತು ದುಡ್ಡು. ಸೊ ಅದರಲ್ಲಿ ಏನ್ ಮಾಡ್ತಿತ್ತಪ್ಪ ಅಂತಂದ್ರೆ ಯೂಟ್ಯೂಬ್ 45% ಯೂಟ್ಯೂಬ್ ಇಟ್ಕೊಂಡು 55% ಕ್ರಿಯೇಟರ್ಸ್ ಗಳಿಗೆ ಕೊಡ್ತಾ ಇತ್ತು. ಸೊ ಅದೇ ಕೂಡ ಇವಾಗಲೂ ಕೂಡ ಅದೇ ತರ ಇದೆ. ಇವಾಗ ಏನಂತಂದ್ರೆ ಮಾನಿಟೈಸೇಷನ್ ಆದ ಮೇಲೆ ಏನಾಗುತ್ತೆ, 45% ಯೂಟ್ಯೂಬ್ ತಗೊಂಡ್ಬಿಟ್ಟು 55% ಏನ್ ಮಾಡುತ್ತೆ, ಕ್ರಿಯೇಟರ್ಸ್ಗೆ ಕೊಡುತ್ತೆ. ಬಟ್ ಇವಾಗ ಏನಂತಂದ್ರೆ ನಮ್ಮ ವಿಡಿಯೋ ನಾವು ಹಾಕಿದ ಕೂಡಲೇ ಅಂದ್ರೆ ಹಾಕಿದ ಕೂಡಲೇ ಅಪ್ಲೋಡ್ ಮಾಡಿದ ಕೂಡಲೇ ಏನಪ್ಪಾ ಅಂತಂದ್ರೆ ಅದರಲ್ಲಿ ಆಡ್ಸ್ ರನ್ ಆಗುತ್ತೆ. ಕೆಲವೊಂದ್ಸರಿ ನೋಡ್ತಾ ಇರಬಹುದು, ಚಾನಲ್ ಮಾನಿಟೈಸೇಷನ್ ಇಲ್ಲ ಆದ್ರೂನು ಏನಪ್ಪಾ ಅಂತಂದ್ರೆ ಆಡ್ಸ್ ರನ್ ಬರ್ತಾ ಇರುತ್ತೆ ವಿಡಿಯೋಸ್ ಗಳಿಗೆ. ಹಾಗಂತಂದ್ರೆ ಅಲ್ಲಿ ಆಡ್ಸ್ ರನ್ ಆಗಂತ ದುಡ್ಡು ಎಲ್ಲಿಗೆ ಹೋಗುತ್ತೆ, ಅದು ಎಷ್ಟು ಜನರೇಟ್ ಆಗಿರುತ್ತೆ, ಏನು ನಮ್ಮ ಹತ್ರ ಯಾವುದೇ ತರಹದ ಟ್ರ್ಯಾಕ್ ಇರಲ್ಲ. ಸೊ ಅದನ್ನ ಒಂದು ಇವತ್ತು ನಾನು ಟ್ರ್ಯಾಕ್ ನಿಮಗೆ ತೋರಿಸ್ತೀನಿ. ಕಂಪ್ಲೀಟ್ ಡೀಟೇಲ್ ಆಗಿ ಎಷ್ಟು ಜನರೇಟ್ ಆಗಿರುತ್ತೆ ಏನು ಅಂತ ಕಂಪ್ಲೀಟ್ ಆಗಿ ನೀವು ನೋಡಬಹುದು. ಸೊ ಅದನ್ನ ವಿತ್ಡ್ರಾ ಕೂಡ ಯಾವಾಗ ಮಾಡ್ಕೊಳ್ಳೋದು ಏನು ಅನ್ನೋದನ್ನ ಕಂಪ್ಲೀಟ್ ಡೀಟೇಲ್ ಆಗಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಅದೇ ರೀತಿ ಚಾನಲ್ಗೆ ಹೊಸ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ವಿಡಿಯೋನ ಶುರು ಮಾಡೋಣ, ಬನ್ನಿ. ನೀವು ಯೂಟ್ಯೂಬ್ ಅಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ ಕೂಡಲೇ ನಿಮ್ಗೆ ಏನಾಗುತ್ತೆ, ದುಡ್ಡು ಜನರೇಟ್ ಆಗೋದಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಸೊ ಯಾವ ತರ ಏನು ಅನ್ನೋದನ್ನ ಕಂಪ್ಲೀಟ್ ಡೀಟೇಲ್ ಆಗಿ ನಾನು ನಿಮ್ಗೆ ಹೇಳ್ತೀನಿ ಲೈವ್ ಪ್ರೂಫ್ ಆಗಿ. ಸೊ ನಿಮ್ಗೆ ಮೊದಲಿಗೆ ಏನಪ್ಪಾ ಅಂತಂದ್ರೆ ಸ್ಕ್ರೀನ್ ರೆಕಾರ್ಡರ್ ಅನ್ನ ಆನ್ ಮಾಡ್ಬಿಟ್ಟು ನಿಮ್ಗೆ ತೋರಿಸ್ತೀನಿ. ಸ್ನೇಹಿತರೆ ನೋಡಬಹುದು, ಸೈಡ್ ಅಲ್ಲಿ ಸ್ಕ್ರೀನ್ ರೆಕಾರ್ಡರ್ ಆನ್ ಇದೆ. ಅದೇ ರೀತಿ ನನ್ನ ಇನ್ನೊಂದು ಚಾನಲ್, ಇದು ಬ್ಲಾಗಿಂಗ್ ರಿಲೇಟೆಡ್ ಚಾನಲ್ ಇರುತ್ತೆ. ಸೊ ಅದನ್ನ ನಾನು ಓಪನ್ ಮಾಡಿದ್ದೀನಿ. ಸೊ ಇದರಲ್ಲಿ 1K ಸಬ್ಸ್ಕ್ರೈಬರ್ಸ್ ಏನೋ ಇದ್ದಾರೆ, ಬಟ್ ಇನ್ನ ವಾಚ್ ಟೈಮ್ ಕಂಪ್ಲೀಟ್ ಆಗಿಲ್ಲ. ಇದರಲ್ಲಿ ಇನ್ನ ಮಾನಿಟೈಸೇಷನ್ ಆನ್ ಇಲ್ಲ. ಸೊ ನಾನೇನಪ್ಪಾ ಅಂತಂದ್ರೆ ಇದನ್ನ ನಿಮಗೆ ಕಂಪ್ಲೀಟ್ ಆಗಿ ತೋರಿಸ್ತೀನಿ. ಇದರಲ್ಲಿ ಏನಂತಂದ್ರೆ ಜನರೇಟ್ ಆಗ್ತಾ ಇದೆ ಡಾಲರ್ಗಳು, ಬಟ್ ನಮಗೆ ಇದರಲ್ಲಿ ನೋಡಕ್ ಸಿಗ್ತಾ ಇಲ್ಲ. ಸೊ ಸಿಗೋದಿಲ್ಲ, ಯಾಕಂತಂದ್ರೆ ಇನ್ನ ಮಾನಿಟೈಸೇಷನ್ ಆನ್ ಆಗಿಲ್ಲ. ಬಟ್ ಏನಂತಂದ್ರೆ ದುಡ್ಡು ಜನರೇಟ್ ಆಗ್ತಾ ಇರುತ್ತೆ. ಸೊ ಯಾವ ತರ ಏನು ಅನ್ನೋದು ಕಂಪ್ಲೀಟ್ ಡೀಟೇಲ್ ಆಗಿ ತೋರಿಸ್ತೀನಿ. ಸೊ ಬ್ಲಾಗಿಂಗ್ ರಿಲೇಟೆಡ್ ನಿಮ್ಗೆ ಏನಾದ್ರು ಕಲಿಬೇಕು, ಬ್ಲಾಗಿಂಗ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೋಬಹುದು. ಚಾನಲ್ ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ. ಸೊ ನಾನೇನ್ ಮಾಡ್ತೀನಿ, ಇದನ್ನ ಡೈರೆಕ್ಟ್ ಆಗಿ ಈ ಒಂದು ನನ್ನ ಚಾನಲ್ ಅನ್ನ ಕಾಪಿ ಮಾಡ್ಕೋತೀನಿ. ಚಾನಲ್ ಲಿಂಕ್ ಅನ್ನ ಕಾಪಿ ಮಾಡ್ಕೋತೀನಿ. ಕಾಪಿ ಮಾಡ್ಕೊಂಡು ಏನ್ ಮಾಡ್ತೀನಿ, ನಾನು ಡೈರೆಕ್ಟ್ ಆಗಿ ಪ್ಲೇ ಸ್ಟೋರ್ಗೆ ಹೋಗ್ತೀನಿ. ಸೊ ಪ್ಲೇ ಸ್ಟೋರ್ಗೆ ಹೋಗ್ಬಿಟ್ಟು ಇಲ್ಲಿ ನಾನು ಸರ್ಚ್ ಮಾಡ್ತೀನಿ ವೈ ಟಿ ಟೂಲ್ಸ್ ಅಂತ ಸರ್ಚ್ ಮಾಡ್ತೀನಿ. ಸರ್ಚ್ ಮಾಡ್ಕೊಂಡು ಆದ ಮೇಲೆ ಇಲ್ಲಿ ನೋಡಬಹುದು, ಫಸ್ಟ್ ಒಂದು ಬರುತ್ತೆ YT ಟೂಲ್ಸ್ ಗ್ರೋ ವಿಡಿಯೋ ಅಂಡ್ ಚಾನಲ್ ಅಂತ ಸಿಗುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ ಇದು ಓಪನ್ ಆಗುತ್ತೆ. ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ಇನ್ಸ್ಟಾಲ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ ಇದೇನಪ್ಪ ಅಂತಂದ್ರೆ ಒಂದು SEO ರಿಲೇಟೆಡ್ ಆಗಿರುವಂತ ಒಂದು ಟೂಲ್ಸ್ ಗಳ ಒಂದು ಆಪ್ ಇದು. ಸೊ ಇದರಲ್ಲಿ ಎಲ್ಲಾ ಒಂದು ಯೂಟ್ಯೂಬ್ಗೆ ಬೇಕಾದಂತ ಒಂದು ಏನೈತೆ SEO ಗೆ ರಿಲೇಟೆಡ್ ಬೇಕಾದಂತ ಅಷ್ಟು ಒಂದು ಟೂಲ್ಸ್ ಗಳು ಇದರಲ್ಲಿ ನಮಗೆ ಸಿಗುತ್ತೆ. ಸೊ ಓಪನ್ ಮಾಡ್ಬಿಟ್ಟು ತೋರಿಸ್ತೀನಿ ನಿಮ್ಗೆ ಯಾವ ತರ ಏನು ಅಂತ ಕಂಪ್ಲೀಟ್ ಡೀಟೇಲ್ ಆಗಿ. ಇಲ್ಲಿ ನೋಡಬಹುದು, ಓಪನ್ ಮಾಡಿದೀನಿ. ಓಪನ್ ಮಾಡಿದ್ರಪ್ಪ ಅಂತಂದ್ರೆ ನಿಮಗೆ ಈ ತರ ಒಂದು ಇಂಟರ್ಫೇಸ್ ಇಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ನಾನೇನ್ ಮಾಡ್ತೀನಪ್ಪ ಅಂತಂದ್ರೆ ಇಲ್ಲಿ ಕಾಪಿ ಮಾಡಿರುವಂತ ಒಂದು ನನ್ನ ಚಾನಲ್ ನ ಲಿಂಕ್ ಅನ್ನ ಇಲ್ಲಿ ಪೇಸ್ಟ್ ಮಾಡ್ಬಿಟ್ಟು ಗೋ ಅಂತ ಕೊಡ್ತೀನಿ. ಸೊ ಗೋ ಅಂತ ಕೊಟ್ರಪ್ಪ ಅಂತಂದ್ರೆ ಚಾನಲ್ ಡೀಟೇಲ್ಸ್ ಕಂಪ್ಲೀಟ್ ಆಗಿ ನೋಡುತ್ತೆ. ಸೊ ಎಷ್ಟು ಒಂದು ವ್ಯೂಸ್ ಇದೆ, ಎಷ್ಟು ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಎಲ್ಲ ಕಂಪ್ಲೀಟ್ ಡೀಟೇಲ್ ಆಗಿ ಇಲ್ಲಿ ತೋರಿಸುತ್ತೆ. ಸೊ ಇಲ್ಲಿ ನೋಡ್ಬೋದು ಎಷ್ಟು ಡಾಲರ್ ಇಲ್ಲಿ ತೋರಿಸ್ತಾ ಇದೆ. ಟೋಟಲ್ ಎಸ್ಟಿಮೇಟೆಡ್ ಅರ್ನಿಂಗ್ $219. ಸೊ ಇದು ನನ್ನ ಚಾನಲ್ ಮಾನಿಟೈಸೇಷನ್ ಇಲ್ಲ. 1000 ಸಬ್ಸ್ಕ್ರೈಬರ್ಸ್ ಏನೋ ಕಂಪ್ಲೀಟ್ ಆಗಿದೆ. ಬಟ್ ಏನಂತಂದ್ರೆ ಇದರಲ್ಲಿ ಯಾವುದೇ ತರಹದ ಇನ್ನ ವಾಚ್ ಟೈಮ್ ಕಂಪ್ಲೀಟ್ ಆಗಿಲ್ಲ. ಇನ್ನ 1500 ಅಂದ್ರೆ ವಾಚ್ ಟೈಮ್ ಕಂಪ್ಲೀಟ್ ಆಗ್ಬೇಕು, ಆವಾಗ ನನ್ನ ಚಾನಲ್ ಇದು ಮಾನಿಟೈಸೇಷನ್ ಆಗುತ್ತೆ. ಸೊ ಇದು ಮಾನಿಟೈಸೇಷನ್ ಇಲ್ಲ ಅಂದ್ರೂ ಇಲ್ಲಿ ದುಡ್ಡು ಬರ್ತಾ ಇದೆ. ಹಾಗಂತಂದ್ರೆ ದುಡ್ಡು ಎಲ್ಲಿ ಹೋಗುತ್ತೆ, ನಾನು ಸಬ್ಸ್ಕ್ರೈಬರ್ಸ್ ಇನ್ನು ಕಡಿಮೆ ಇರೋದನ್ನು ಕೂಡ ನಾನು ನಿಮ್ಗೆ ತೋರಿಸ್ತೀನಿ ಬೇಕಂತಂದ್ರೆ. ಸೊ ತಿರ್ಗಾ ಯೂಟ್ಯೂಬ್ ಚಾನಲ್ಗೆ ಹೋಗೋಣ. ಇಲ್ಲಿ ನಾನು ಬೇರೆ ಚಾನಲ್ ಅನ್ನ ನಾನು ಸೆಲೆಕ್ಟ್ ಮಾಡ್ಕೋತೀನಿ. ಸೊ ನಾನು ಬೇರೆ ಚಾನಲ್ ನ ಸೆಲೆಕ್ಟ್ ಮಾಡ್ಕೊಂಡು ನಿಮ್ಗೆ ಬೇಕಂದ್ರೆ ತೋರಿಸ್ತೀನಿ. ಇಲ್ಲಿ ನೋಡ್ಬೋದು ಫ್ರೀ ಜಾಬ್ ಇನ್ಫೋ ಅಂತ ಇದೊಂದು ನನ್ನ ಚಾನಲ್. ಸೊ ಇದರಲ್ಲಿ ಕೂಡ ನಾನು ಎಷ್ಟು ಸಬ್ಸ್ಕ್ರೈಬರ್ಸ್ ಇದಾರೆ ಅಂತಂದ್ರೆ 83 ಸಬ್ಸ್ಕ್ರೈಬರ್ಸ್ ಇದಾರೆ, 15 ವಿಡಿಯೋಸ್ ಇದೆ. ಹಾಗಂತಂದ್ರೆ ಇದರಲ್ಲಿ ಎಷ್ಟು ಅರ್ನಿಂಗ್ಸ್ ತೋರಿಸುತ್ತೆ ಅನ್ನೋದನ್ನ ನಾನು ನೋಡೋಣ. ಇದು ಒಂದು ಆಕ್ಚುಲಿ ಹೊಸ ಒಂದು ಚಾನಲ್. ಇದರಲ್ಲಿ ಒಂದ್ಸರಿ ಹೋಗ್ಬಿಟ್ಟು ನಾವೇನ್ ಮಾಡೋಣ, ಕಂಪ್ಲೀಟ್ ಡೀಟೇಲ್ ಆಗಿ ಬ್ಯಾಕ್ ಬಂದ್ಬಿಟ್ಟು ಸೊ ಇಲ್ಲಿ ಡೈರೆಕ್ಟ್ ಆಗಿ ಬಂದ್ಬಿಟ್ಟು ನಾನು ಏನ್ ಮಾಡ್ತೀನಿ, ಪೇಸ್ಟ್ ಮಾಡ್ಬಿಟ್ಟು ಗೋ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಇಲ್ಲಿ ತೋರಿಸುತ್ತೆ. ಇಲ್ಲಿ ನೋಡ್ಬೋದು 83 ಸಬ್ಸ್ಕ್ರೈಬರ್ಸ್ ಇದೆ, 15 ವಿಡಿಯೋ ಇದೆ, ಅದೇ ರೀತಿ 6255 ವ್ಯೂಸ್ ಇದೆ. ಸೊ
ಎಷ್ಟು ಡಾಲರ್ ಆಗಿದೆ? $20 ಆಲ್ರೆಡಿ ಇಲ್ಲಿ ತೋರಿಸ್ತಾ ಇದೆ ಎಸ್ಟಿಮೇಟೆಡ್ ರೆವಿನ್ಯೂ ಅಂತ. ಬಟ್ ಈ ದುಡ್ಡು ನಾವು ಯಾವ ತರ ತಗೊಳ್ಳೋದು? ಸೊ ಯಾವ ತರ ತಗೊಳ್ಳೋದು ಅನ್ನೋ ಒಂದು ಏನಿದೆಯಲ್ಲ, ಸೊ ಯೂಟ್ಯೂಬ್ ಏನ್ ಮಾಡಿದ್ಯಪ್ಪ ಅಂತಂದ್ರೆ, ಚಾನಲ್ ಮಾನಿಟೈಸೇಷನ್ ಆಗೋಕ್ಕೂ ಮುಂಚೆ ಏನು ರೆವಿನ್ಯೂ ಬರುತ್ತೆ ಅದಷ್ಟು ಯೂಟ್ಯೂಬ್ ಅನ್ನೇ ಇಟ್ಕೊಳ್ಳುತ್ತೆ. ಸೊ ಅದು ಯಾವುದೇ ತರದ ನಮಗೆ ದುಡ್ಡನ್ನ ಕೊಡಲ್ಲ. ಅದೇ ರೀತಿ ಮಾನಿಟೈಸೇಷನ್ ಆದ್ಮೇಲೆ ಏನಿರುತ್ತಲ್ಲ, ಸೊ 1000 ಸಬ್ಸ್ಕ್ರೈಬರ್ಸ್, ಅದೇ ರೀತಿ 4000 ವಾಚ್ ಟೈಮ್ ಕಂಪ್ಲೀಟ್ ಆಗಿ ಕ್ರೈಟೇರಿಯಾಸ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಮಾನಿಟೈಸೇಷನ್ ಏನಾಗತ್ತಲ್ಲ, ಸೊ ಅವಾಗ ಏನು ಒಂದು ಜನರೇಟ್ ಆಗಿರುತ್ತೆ ರೆವಿನ್ಯೂ, ಸೊ ಅದರಲ್ಲಿ 55% ನಮಗೆ ಕೊಟ್ಬಿಟ್ಟು 45% ಏನ್ ಮಾಡುತ್ತಪ್ಪ ಅಂತಂದ್ರೆ ಯೂಟ್ಯೂಬ್ ಇಟ್ಕೊಳ್ಳುತ್ತೆ. ಸೊ ಈ ರೀತಿ ನಮ್ಗೆ ಏನಪ್ಪಾ ಅಂತಂದ್ರೆ ದುಡ್ಡು ಆಕ್ಚುಲಿ ನಾವು ಅಪ್ಲೋಡ್ ಮಾಡಿದ ತಕ್ಷಣನೇ ಅದಕ್ಕೆ ಜನರೇಟ್ ಆಗಕ್ಕೆ ಶುರು ಆಗಿರುತ್ತೆ. ಸೊ ವ್ಯೂಸ್ ಸ್ವಲ್ಪ ಜಾಸ್ತಿ ಬಂತಂದ್ರೆ ಅದಕ್ಕೆ ಆಡ್ಸ್ ಬಂದೇ ಬರುತ್ತೆ. ಆಡ್ಸ್ ಇಂದ ಬರುವಂತ ರೆವಿನ್ಯೂ ಅಷ್ಟೂನು ಏನ್ ಮಾಡುತ್ತೆ ಯೂಟ್ಯೂಬ್ ತನ್ನ ಹತ್ರನೇ ಇಟ್ಕೊಳ್ಳುತ್ತೆ. ಸೊ ಇದು ಈ ರೀತಿ ನಾವು ಚೆಕ್ ಮಾಡಬಹುದು. ಬೇಕಂತಂದ್ರೆ ಹೋಗ್ಬಿಟ್ಟು ನೀವು ಇನ್ಸ್ಟಾಲ್ ಮಾಡ್ಕೊಂಡು ನಿಮ್ಮ ಚಾನಲ್ ಅಲ್ಲಿ ಎಷ್ಟೆಷ್ಟು ಆಗಿದೆ ಏನು ಅನ್ನೋದನ್ನು ಕೂಡ ನೀವು ಚೆಕ್ ಮಾಡ್ಕೋಬಹುದು. ಅದಷ್ಟೇ ಅಲ್ಲದೆ ನೀವು ಇಲ್ಲಿ ನೋಡಬಹುದು ವಿಡಿಯೋ ಟ್ಯಾಗ್ ಎಕ್ಸ್ಟ್ರಾಕ್ಟರ್ ಇದೆ, ಕೀವರ್ಡ್ ಸಜೆಷನ್ಸ್ ಇದೆ, ಟ್ಯಾಗ್ ಜನರೇಟರ್ ಇದೆ. ಸೊ ಇದನ್ನೆಲ್ಲ ಕಂಪ್ಲೀಟ್ ಡೀಟೇಲ್ ಆಗಿ ನೀವೇನ್ ಮಾಡೋದಪ್ಪ ಅಂತಂದ್ರೆ ಈ ಒಂದು ಆಪ್ ಅನ್ನ ಯೂಸ್ ಮಾಡ್ಕೊಂಡು ನೀವು ನಿಮ್ಮ ಚಾನಲ್ ಅನ್ನ ಗ್ರೋ ಮಾಡ್ಕೋಬಹುದು. ಇಷ್ಟು ಸ್ನೇಹಿತರೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್.